Greetings of the day to everyone. Welcome back to the channel Learn English with Shiva. ಲರ್ನ್ ಇಂಗ್ಲೀಷ್ ವಿತ್ ಶಿವ ಅನ್ನೋ ಚಾನಲ್ಗೆ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತಿಸ್ತಾ. ಸೊ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ದಪ್ಪ ಅಂತಂದರೆ ಪಾರ್ಟ್ 3 ನೋಡಿದ್ವಿ. ಪಾರ್ಟ್ 3 ದ ಗರ್ಲ್ ಹೂ ವಾಸ್ ಎನೆ ಫ್ರ್ಯಾಂಕ್. ಪಾರ್ಟ್ 3 ಏನಾಗಿತ್ತಪ್ಪ ಅಂತಂದರೆ ದ ಮಿಷನ್ ಇನ್ ಲೈಫ್. ಅಟೋ ಫ್ರ್ಯಾಂಕ್ದು ಜೀವನದ ಮುಖ್ಯ ಉದ್ದೇಶ ಏನಾಯಿತು, ಹೆಂಡತಿ ಮತ್ತು ಮಕ್ಕಳನ್ನ ಕಳ್ಕೊಂಡಾದ್ಮೇಲೆ ಆ ಡೈರಿಯನ್ನು ಪಬ್ಲಿಷ್ ಮಾಡಿ ಅದರ ಬರುವಂಥ ಕಮೆಂಟ್ಸ್ಗಳನ್ನ ಮತ್ತು ಲೆಟರ್ಗಳ ಬಗ್ಗೆ ಅದಕ್ಕೆ ರಿಪ್ಲೈ ಮಾಡೋದಾಗಲಿ, ಅದನ್ನು ಪಬ್ಲಿಷ್ ಮಾಡೋದಾಗಲಿ, ಅದ್ರ ಮೇಲೆ ಡ್ರಾಮಾಗಳು ಮಾಡೋದಾಗಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಪಬ್ಲಿಷ್ ಮಾಡೋದಾಗಲಿ, ಇದೇ ಒಂದು ಅವನ ಜಾಬ್ ಆಗಿತ್ತು. ಓಕೆ, ಸೊ ನೆಕ್ಸ್ಟ್ ಇನ್ನು 25th ಪ್ಯಾರಾಗ್ರಾಫ್ನಲ್ಲಿ ನಾವು ಏನು ನೋಡ್ತಾ ಇದ್ದೀವಪ್ಪ ಅಂದರೆ ಮಾಸ್ ಅಪೀಲ್. ಮಾಸ್ ಅಂದರೆ ಗೊತ್ತು ನಿಮಗೆ, ಭಾಳ ಜನ ಒಂದೇ ಥರನಾಗಿ ಯಾವ ಥರ ಕೇಳ್ಕೊಂಡ್ರು, ಅಪೀಲ್ ಏನು ಮಾಡಿದರು ಅಂಥೇಳಿ. ಓಕೆ, ಯಾ ಮಿಷನ್ ಇನ್ ಲೈಫ್ ಇಸ್ ಡನ್. ಓಕೆ, ಸೊ ನಾವು ವಿ ಆರ್ ಹಿಯರ್ ವಿತ್ 25th ಮಾಸ್ ಅಪೀಲ್. ಏನಾಗುತ್ತೆ ಮಾಸ್ ಅಪೀಲಲ್ಲಿ? ವೆನ್ ದ ಪ್ಲೇ ಓಪನ್ ಇನ್ 7 ಜರ್ಮನ್ ಸಿಟೀಸ್ ಸೈಮಲ್ಟೇನಿಯಸ್ಲಿ. ಸೊ ಇಲ್ಲೇನಪ್ಪ, ಆನೆ ಫ್ರ್ಯಾಂಕ್ ಬಗ್ಗೆ ಒಂದು ಪ್ಲೇಯನ್ನು ಮಾಡ್ತಿದ್ದಾರೆ, ನಾಟಕವನ್ನು ಮಾಡ್ತಿದ್ದಾರೆ. ಎಲ್ಲಿ? ಜರ್ಮನಿ. 7 ಜರ್ಮನ್ ಸಿಟೀಸ್, ಜರ್ಮನಿಯಲ್ಲೇ 7 ನಗರದಲ್ಲಿ ಒಮ್ಮಿಂದೊಮ್ಮೆ, ಅಂದರೆ ಒಂದೇ ಟೈಮ್ನಲ್ಲಿ, ಸೇಮ್ ಟೈಮಿಗೆ ಅಂದಂಗೆ, ಸೈಮಲ್ಟೇನಿಯಸ್ಲಿ ಅಂದರೆ. ಓಕೆ, ನೋ ಒನ್ ನ್ಯೂ ಹೌ ದ ಆಡಿಯನ್ಸಸ್ ವುಡ್ ರಿಯಾಕ್ಟ್. ಸೊ ಬಿಗಿನಿಂಗಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದಾಗ ಯಾರಿಗೂ ಗೊತ್ತಿದ್ದಿಲ್ಲ ಆಡಿಯನ್ಸ್ ನೋಡೋಕ್ಕೆ ಬಂದವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಇದಕ್ಕಂತೇಳಿ. ಓಕೆ, ದೆನ್ ದ ಡ್ರಾಮಾ ಪ್ರೋಗ್ರೆಸ್ ಥ್ರೂ ಇಟ್ಸ್ 8 ಬ್ರೀಫ್ ಸೀನ್ಸ್. ಈ ಡ್ರಾಮಾ ಏನಾಗಿತ್ತಪ್ಪ ಅಂತಂದ್ರೆ ಇದ್ರೊಳಗೆ 8 ಸೀನ್ಗಳಿದ್ದು. ಈ ಡ್ರಾಮಾದಲ್ಲಿ 8 ಸೀನ್ಗಳಿದ್ವು. ಓಕೆ, ನೋ ನಾಜೀಸ್ ವರ್ ಸೀನ್ ಆನ್ ದ ಸ್ಟೇಜ್ ಬಟ್ ದೇರ್ ಒಮಿನಸ್ ಅಂದ್ರೆ ಏನ್ರಿ? ಥ್ರೆಟನಿಂಗ್, ಭಯಭೀತನಾಗಿಸುವಂತಹ ಪ್ರೆಸೆನ್ಸ್ ಮೇಡ್ ಇಟ್ ಸೆಲ್ಫ್ ಫೆಲ್ಟ್ ಎವ್ರಿ ಮಿನಿಟ್. ಸೊ ಆದರೆ ಈ ಜರ್ಮನಿಯಲ್ಲಿ ಯಾವುದೇ ನಾಜಿಗಳಾದರೂ ಅಲ್ಲಿ ನಾಟಕ ನಡೆದಂಥ ಸ್ಥಳಗಳಿಗೆ ಬಂದು ಅವ್ರಿಗೆ ಯಾವುದೇ ಥರನಾದ ತೊಂದರೆಯನ್ನು ಕೊಡಲಿಲ್ಲ. ಬಟ್ ಎಲ್ಲರಲ್ಲೂ ನೋಡೋಕ್ಕೆ ಬಂದವರಲ್ಲಿ, ಡ್ರಾಮಾ ಮಾಡ್ತಿರೋರಲ್ಲಿ ಎಲ್ಲರಿಗೂ ಒಂದೇನು ಭಯ ಆಯ್ತಪ್ಪ ಅಂತಂದ್ರೆ, ದೇ ಮೈಟ್ ಕಮ್ ಇನ್ ಎನಿ ಮೂಮೆಂಟ್ ಆ್ಯಂಡ್ ಅಟ್ಯಾಕ್ ಆನ್ ಅಸ್. ಯಾವಾಗ ಬೇಕಾದಾಗ ಬಂದಾಗ ನಮ್ಗೆ ತೊಂದರೆ ಕೊಡ್ಬೋದು ಅವರು ಅಂತೇಳಿ ಅವ್ರ ತಲೆಯಾಗಿತ್ತು. ಓಕೆ, ಫೈನಲಿ ಅಟ್ ದ ಎಂಡ್, ಕೊನೆಗೆ ಏನಾಯ್ತಪ್ಪ ಅಂದ್ರೆ ನಾಜೀಸ್ ಜಾಕ್ ಬೂಟ್ಸ್ ಅಂದ್ರೆ ನೀವು ನೋಡಿರ್ಬೋದು, ಆರ್ಮಿಯಲ್ಲಿ ಸೋಲ್ಜರ್ಸ್ ಹಾಕೊಂತಾರಲ್ಲ, ಇಲ್ಲಿ ಮೊಣಕಾಲ್ವರೆಗೂ ಇರ್ತೈತಲ್ಲ ಬೂಟ್, ಅದಕ್ಕೆ ಜಾಕ್ ಬೂಟ್ಸ್ ಅಂತ ಕರಿತೀವಿ ನಾವು. ಓಕೆ, ನಾಜಿ ಜಾಕ್ ಬೂಟ್ ವರ್ ಹರ್ಡ್ ಸ್ಟ್ರಾಮಿಂಗ್ ಅಪ್ಸ್ಟೇರ್ಸ್ ಟು ದ ರೇಡ್ ದ ಹೈಡಿಂಗ್ ಪ್ಲೇಸ್. ನಿಮ್ಗೆ ಗೊತ್ತಿರ್ಬೋದು, ಸೊ ಇವರು ಅಲ್ಲಿ ಮನೆಯಲ್ಲಿರುವಾಗ, ಇಲ್ಲಿ ಎನೆಕ್ಸಲ್ಲಿರುವಾಗ, ಇದು 15ನೇ ಪ್ಯಾರಾಗ್ರಾಫಲ್ಲಿ ನೀವು ನೋಡಿದ್ರಿ, ಜರ್ಮನ್ ಮತ್ತು ಡಚ್ ಪೊಲೀಸರ ಮೇಲೆ ಬರ್ತಾರಲ್ಲ, ಅದನ್ನು ಇಲ್ಲಿ ತೋರಿಸ್ತಾರೆ ಆ ನಾಟಕದಲ್ಲಿ. ಅದರೊಳಗೆ ಅಲ್ಲಿ ಜಾಕ್ ಬೂಟ್ಸ್ ಮೇಲ್ಗಡೆ ಓಡ್ಗೊಡ್ತಾ ಬರ್ತಿರೋದಂಥ ಸೌಂಡ್ ಕೇಳಿಸ್ತದೆ ಅಂತ. ಓಕೆ, ಅಟ್ ದ ಕ್ಲೋಸ್ ಆಫ್ ದ ಎಪಿಲಾಗ್ ಅಂದ್ರೆ ಏನ್ರಿ? ಕನ್ಕ್ಲೂಡಿಂಗ್ ಸ್ಪೀಚ್. ನಾಟಕ ಮುಗಿದಾದ್ಮೇಲೆ ಅಟೋ ಫ್ರ್ಯಾಂಕ್ ಬಂದು ಮಾತಾಡ್ತಿರ್ತಾನೆ, ಅದಕ್ಕೆ ನಾವೇನಂತೀವಿ? ಎಪಿಲಾಗ್ ಅಂತ ಕರಿತೀವಿ. ಓನ್ಲಿ ಅನೇಸ್ ಫಾದರ್ ವಾಸ್ ಆನ್ ದ ಸ್ಟೇಜ್. ಅಟೋ ಫ್ರ್ಯಾಂಕ್ ಮಾತ್ರ ಸ್ಟೇಜ್ ಮೇಲಿದ್ದರು. ಅ ಲೋನ್ಲಿ ಓಲ್ಡ್ ಮ್ಯಾನ್, ಒಬ್ಬ ಓಲ್ಡ್ ಮನುಷ್ಯ. ಕ್ವೈಟ್ಲಿ ಹಿ told how he received news that his wife and daughters had died. ಸೊ ಒಬ್ಬನೇ ನಿಂತಿರ್ತಾನೆ, ಅವಾಗ ಯಾರೋ ಬಂದು ಏನು ಹೇಳ್ತಾರಪ್ಪ ಅಂತಂದ್ರೆ, ಅವನ ಹೆಂಡತಿ ಮತ್ತು ಮಕ್ಕಳು ತೀರ್ಕೊಂಡಿದ್ದು ಹೆಂಗಂತೇಳಿ ನ್ಯೂಸ್ ಕೊಡ್ತಾರೆ. ಕ್ವೈಟ್ಲಿ ಹಿ ರಿಸೀವ್, ಶಾಂತವಾಗಿ ಅದನ್ನು ತೊಗೊತಾನೆ. ಪಿಕಿಂಗ್ ಅಪ್ ಎನ್ ಎ ಸ್ಲಿಮ್ ಡೈರಿ, ಅವಾಗ ಏನು ಮಾಡ್ತಾನೋ, ಎನ್ ಎ ಇಸ್ ದ ಡೈರಿಯನ್ನು ತೊಗೊತಾನು. ನೀವು ಕೂಡ ನೋಡಿರ್ಬೋದು, ಯಾವ ಪ್ಯಾರಾಗ್ರಾಫ್ನಲ್ಲಿಪ್ಪ ಅಂತಂತಂದರೆ ಮಿಷನ್ ಇನ್ ಲೈಫ್ 19ನೇ ಪ್ಯಾರಾಗ್ರಾಫ್ನಲ್ಲಿ ನೀವು ನೋಡಿರ್ಬೋದು. ಏನಾಗಿತ್ತಪ್ಪ ಅಂತಂದ್ರೆ, ಅವನ ಹೆಂಡತಿ ಮತ್ತು ಮಕ್ಕಳ ಒಂದು ಸಾವಿನ ಸುದ್ದಿ ಕೇಳಿದ ನಂತರ ಡೈರಿ ಅವಂಗೆ ಸಿಗ್ತೈತಿ. ಸೊ ಅದೇ ಥರನಾಗಿ ಇಲ್ಲಿ ಅದನ್ನು ತೋರಿಸ್ತಾರೆ ಅವರು. ಓಕೆ, ಹಿ ಟರ್ನ್ ಬ್ಯಾಕ್ ದ ಪೇಜಸ್ ಟು ಫೈಂಡ್ ಸರ್ಟೆನ್ ಪೇಜಸ್. ಹಾಗೆ ತೆಗಿತಾ ಹೋಗ್ತಾನೆ ಕೆಲವೊಂದಿಷ್ಟು ಪೇಜ್ಗಳನ್ನ ಹುಡ್ಕೊಂಡು. ಆ್ಯಂಡ್ ಆ್ಯಸ್ ಈ ಫೌಂಡ್ ಇಟ್, ಅವಂಗೆ ಸಿಗ್ತೈತಿ ಆ ಪೇಜ್ ಹುಡುಕ್ತಿದಲ್ಲ. ಹರ್ ಯಂಗ್ ಕಾನ್ಫಿಡೆಂಟ್ ವಾಯ್ಸ್ ವಾಸ್ ಹರ್ಡ್. ಯಾರೋ ಬೇರೆ ಅವರು ವಾಯ್ಸ್ ಓವರ್ ಕೊಡ್ತಾರೆ ಆ ಸ್ಟೇಟ್ಮೆಂಟಿಗೆ. ಇನ್ಸ್ಪೈಟ್ ಆಫ್ ಎವ್ರಿಥಿಂಗ್ ಅಂದ್ರೆ ಇದು ಎಲ್ಲ ಆಗಿದ ನಂತರವೂ ಐ ಸ್ಟಿಲ್ ಬಿಲೀವ್ ದ್ಯಾಟ್ ಪೀಪಲ್ ಆರ್ ರಿಯಲಿ ಗುಡ್ ಅಟ್ ಹಾರ್ಟ್. ನಾ ಏನು ನಂಬ್ತೀನಪ್ಪ ಅಂತಂದರೆ, ಪೀಪಲ್ ಆರ್ ರಿಯಲಿ ಗುಡ್ ಅಟ್ ಹಾರ್ಟ್ ಅಂಥೇಳಿ ಎನ್ಎಸ್ ಕ್ಯಾರೆಕ್ಟರ್ ಮಾಡ್ತಿರುವಂಥ ಒಬ್ಬರು ಅದನ್ನು ಹೇಳ್ತಾರೆ. ಓಕೆ, ಪ್ಯಾಕ್ಡ್ ದ ಆಡಿಯನ್ಸ್ ರಿಸೀವ್ಡ್ ಎನೆ ಫ್ರ್ಯಾಂಕ್ಸ್ ಟ್ರಾಜಿಡಿ ಇನ್ ಅ ಸೈಲೆನ್ಸ್ ಹೆವಿ ವಿತ್ ರೆಮೋರ್ಸ್. ಸೊ ಪ್ಯಾಕ್ಡ್ ಆಡಿಯನ್ಸ್ ಅಂದ್ರೆ ಹೌಸ್ಫುಲ್ ಆಗಿತ್ತು ರೀ, ನಾಟಕ ಹೌಸ್ಫುಲ್ ಆಗಿತ್ತು. ಅಲ್ಲಿ ಕುಂತಂಥ ಆಡಿಯನ್ಸ್ಗಳು ಏನು ಮಾಡ್ತಿದ್ರಪ್ಪ ಅಂತಂದ್ರೆ, ಅದನ್ನು ಸೈಲೆಂಟಾಗಿ ಕೇಳಿಸ್ಕೊತಾ ಇದ್ರು, ನೋಡ್ತಾ ಇದ್ರು ವಿತ್ ರೆಮೋರ್ಸ್ ಅಂದ್ರೆ ಶೇಮ್, ನಾಚಿಕೆ. ಅವ್ರಿಗೆ ನಾವು ನಾಜಿಗಳು, ಯಾಕಂದರೆ ಇದು ಜರ್ಮನಿಯಲ್ಲಿ ನಡೀತಾ ಇತ್ತಲ್ಲ, ಜರ್ಮನ್ಸರ ನಾಜಿಗಳಂತ ಕರಿತಿದ್ವಿ ನಾವು.
ಓಕೆ. ಸೊ ಅದಕ್ಕೆ ಅಲ್ಲಿ ಅವ್ರಿಗೆ ಒಂಥರ ನಾಚಿಕೆ ಆಗ್ತಾಯಿತ್ತು. ಏನು ನಾವು ಈ ಥರ ಮಾಡಿಬಿಟ್ಟಿವಲ್ಲ ನೆದರ್ಲ್ಯಾಂಡ್‌ದವ್ರಿಗೆ ಏನೋ, ಮತ್ತು ಅವರು ಬೇರೆ ಬೇರೆ ಇದ್ದಂಥ ಜನರಿಗೆ, ಜೀವ್ಸಿಗೆ ನಾವು ಈ ಥರ ಮಾಡಿವಲ್ಲ ಅಂತ ಅವ್ರಿಗೆ ಒಂಥರ ಶೇಮ್ ಆಗ್ತಾಯಿತ್ತು. ಇನ್ನು ಡಸಲ್ ಡ್ರಾಪ್ ಅನ್ನೋದು ಜರ್ಮನಿಯಲ್ಲಿ ಒಂದು ಪ್ಲೇಸ್. ಓಕೆ. ಪೀಪಲ್ ಡಿಡ್ ನಾಟ್ ಈವನ್ ಗೋ ಔಟ್ ಡ್ಯೂರಿಂಗ್ ದ ಇಂಟರ್ವಲ್ ಬಿಡ್ತೈತಲ್ರಿ, ಅವಾಗ ಕೂಡ ಅವ್ರು ಎದ್ದು ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ ದೇ ಸ್ಯಾಟ್ ಇನ್ ದೇರ್ ಸೀಟ್ಸ್ ಆಸ್ ಇಫ್ ಅಫ್ರೇಡ್ ಆಫ್ ದ ಲೈಟ್ ಔಟ್ಸೈಡ್, ಅಸೇಮ್ ಟು ಫೇಸ್ ಈಚ್. ಅವರು ಹೊರಗೆ ಬೆಳಕಿಗೆ ಹೋಗಿ ಒಬ್ರಿಗೊಬ್ರು ಮುಖ ನೋಡ್ಕೊಳಕ್ಕೆ ಅವ್ರಿಗೆ ಅಸಹ್ಯ ಅನ್ಸಾತಿತ್ತು. ಅದ್ರ ಸಂಬಂಧ ಅವರು ಬೆಳಕಿಗೆ ಇಂಟರ್ವಲ್ ಬರಲಾರ್ದ ಅಲ್ಲೇ ಕೂತಿದ್ರು ಅವರು. ಓಕೆ. ನೆಕ್ಸ್ಟ್ ಏನಾಗತ್ತಪ್ಪ ಅಂತಂದರೆ, ಸಮ್ ಒನ್ ರಿಪೋರ್ಟೆಡ್, ಸ್ವಲ್ಪ ಟೆಕ್ನಿಕಲ್ ಎರರ್ ಆಗಿತ್ತು. ಓಕೆ. ಸಮ್ ಒನ್ ರಿಪೋರ್ಟೆಡ್ ದ ಡಸಲ್ ಡ್ರಾಪ್ ಪ್ರೊಡ್ಯೂಸರ್ ಕೂನೋ ಎಪೆಲ್. ಈ ಡಸಲ್ ಡ್ರಾಪಲ್ಲಿ ಈ ನಾಟಕ ಮಾಡಿಸಿದ್ದಲ್ಲ ಅವರು ಯಾರು, ಕ್ಯೂನೋ ಎಪೆಲ್ ಎಕ್ಸ್ಪ್ಲೇನ್ ಮಾಡ್ತಾನಪ್ಪ ಅಂತಂದ್ರೆ, ಎನಿ ಪ್ರ್ಯಾಂಕ್ ಹ್ಯಾಸ್ ಸಕ್ಸೀಡೆಡ್ ಬಿಕಾಸ್ ಇಟ್ ಎನೇಬಲ್ಸ್ ದ ಆಡಿಯನ್ಸ್ ಟು ಕಮ್ ಟು ಗ್ರಿಪ್ಸ್ ವಿತ್ ದ ಹಿಸ್ಟರಿ ಪರ್ಸ್ನಲಿ ಆ್ಯಂಡ್ ವಿತೌಟ್ ಡಿನನ್ಸಿಯೇಷನ್. ಸೊ ಏನಪ್ಪ ಅಂದರೆ ಫ್ರ್ಯಾಂಕ್ ಏನಾಯ್ತು, ಆಕೆ ಲೈಫ್ನಾಗ ಸಕ್ಸಸ್ ಆದ್ಲು. ಯಾಕಪ್ಪ ಅಂತಂದ್ರೆ ಈ ಜರ್ಮನಿಯ ಹಿಸ್ಟ್ರಿ ಏನಿತ್ತು ಅದನ್ನು ಜನರಿಗೆ ಆಕೆ ಏನು ಮಾಡಿಲ್ಲಪ್ಪ ಅಂತಂದ್ರೆ ಕ್ಲಿಯರ್ ಆಗಿ ವಿತ್ ಗ್ರಿಪ್ಸ್ ಆಕೆ ತಿಳಿಸ್ಕೊಟ್ಲು, ವಿದೌಟ್ ಎನಿ ಡಿನನ್ಸಿಯೇಷನ್, ಏನು ಕಂಡೆಮ್ ಮಾಡಲಾರ್ದ, ಅದು ಹಂಗಿತ್ತು ಇದು ಹಿಂಗಿತ್ತು ಅನ್ಲಾರ್ದನ ಎಲ್ಲರಿಗೂ ಏನು ಮಾಡಿಲ್ಲಪ್ಪ ಅಂತಂದ್ರೆ ಒಂದು ಹಿಸ್ಟ್ರಿಯನ್ನು ತಿಳಿಸ್ಕೊಟ್ಲು ಅಂತ ಹೇಳ್ತಾರೆ. ವಿ ವಾಚ್ ಇಟ್ ಆ್ಯಸ್ ಅನ್ ಇಂಡಿಕ್ಟ್ಮೆಂಟ್ ಅಂದರೆ ಏನೋ ಅಲಿಗೇಷನ್, ಅವ್ರ ಮೇಲೆ ಮಾಡಿದಂಥ ಒಂದು ಅಲಿಗೇಷನ್ ಅಂತೇಳಿ ನಾನು ನೋಡ್ತೀನಿ ಇದನ್ನು ಅಂತೇಳಿ. ಇನ್ ದ ಮೋಸ್ಟ್ ಹಂಬಲ್ ಪಿಟಿಫುಲ್ ಟರ್ಮ್ಸ್ ಏನು ಹೇಳ್ತಾರಂತಂದರೆ, ಆಫ್ ಇನ್ ಹ್ಯುಮ್ಯಾನಿಟಿ ಫೆಲೋ ಮೆನ್ ನೋ ಒನ್ ಕ್ಯಾನ್ ಅಕ್ಯೂಸಸ್ ಅಸ್ ಆಸ್ ಜರ್ಮನ್ಸ್, ವಿ ಅಕ್ಯೂಸ್ ಅವರ್ ಸೆಲ್ವ್ಸ್. ಅವ್ರು ಏನು ಹೇಳ್ತಾನಪ್ಪ ಫೈನಲ್ ಅಂದ್ರೆ, ನಾವು ಜರ್ಮನರು ಕೆಟ್ಟವರು ಅಂತೇಳಿ ನಮ್ಮನ್ನ ಯಾರೂ ಅಕ್ಯೂಸ್ ಮಾಡೋದು ಬೇಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ವಿ ಅಕ್ಯೂಸ್ ಅವರ್ ಸೆಲ್ಫ್, ಇದೆಲ್ಲ ಆಗಿದ್ದಕ್ಕೆ ನಾವು ಕಾರಣ ಅಂತೇಳಿ ದೇ ಅಕ್ಯೂಸ್ ದೆಮ್ ಸೆಲ್ಫ್. ಐ ಹೋಪ್ ನಿಮ್ಗೆ ಈ ಪ್ಯಾರಾಗ್ರಾಫ್ ಅರ್ಥ ಆಯಿತು ಅನ್ಕೊತೀನಿ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಫಾರ್ ಇಯರ್ಸ್ ಜರ್ಮನಿ ಪೋಸ್ಟ್ ವಾರ್ administrators toiled to make a people feel the senseless and criminal nature of the Nazis regime. ಏನ್ರಿ, ಈ ಎರಡನೇ ಮಹಾಯುದ್ಧ ಆದ ನಂತರ ಈ ಜರ್ಮನಿಯಲ್ಲಿದ್ದಂಥ ಈ ಅಡ್ಮಿನಿಸ್ಟ್ರೇಟರ್ಸ್ ಅಂದರೆ ರಾಷ್ಟ್ರವನ್ನು ಅಡ್ಮಿನಿಸ್ಟ್ರ್ ಮಾಡೋರು, ಆಡಳಿತ ಮಾಡೋರು ಏನು ಮಾಡ್ತಾರಪ್ಪ, ಟಾಯ್ಲ್ಡ್ ಅಂದರೆ ಏನ್ರಿ, ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್, ಭಾಳ ಕಷ್ಟಪಟ್ಟರು. ಎದಕ್ಕೆ, ಟು ಮೇಕ್ ಪೀಪಲ್ ಟು ನೋ ಅಬೌಟ್ ಹೌ ಸೆನ್ಸ್ಲೆಸ್ ಆ್ಯಂಡ್ ಕ್ರಿಮಿನಲ್ ನೇಚರ್ ಆಫ್ ದ ನಾಜೀಸ್ ರೆಜಿಮ್. ಈ ನಾಜಿ ಆಡಳಿತ ಎಷ್ಟು ಕೆಟ್ಟಿತ್ತು, ಎಷ್ಟು ಸೆನ್ಸ್ಲೆಸ್ ಇತ್ತು, ಎಷ್ಟು ಕ್ರಿಮಿನಲ್ ಇದ್ರು ಅನ್ನೋದನ್ನು ಅವರು ತೋರಿಸ್ಬೇಕಂತ ಭಾಳ ಟ್ರೈ ಮಾಡಿದರು. ಆನ್ ದ ಹೋಲ್ ದೇ ಫೇಲ್ಡ್. ಆದರೆ ಎಷ್ಟು ಮಾಡಿದ್ರು ಅವ್ರು ಏನಾಯ್ತು, ದೇ ಫೇಲ್ಡ್. ಬಟ್ ಏನಾಯಿತು, ದ ಡೈರಿ ಆಫ್ ಎನ್ ಎ ಫ್ರ್ಯಾಂಕ್ ಸಕ್ಸೀಡೆಡ್. ಎನ್ ಎ ಫ್ರ್ಯಾಂಕ್ ಏನು ಡೈರಿ ಬರೆದಿದ್ಲಲ್ಲ, ಬಟ್ ಅದೇನಾಯ್ತು, ಸಕ್ಸೀಡ್ ಆಯಿತು, ಅದು ಯಶಸ್ಸು ಕಾಣ್ತು. ಓಕೆ. ಅವ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಆಗಲಿಲ್ಲ, ಬಟ್ ಥ್ರೂ ಹರ್ ಈ ಡೈರಿ ಮುಖಾಂತರ ಏನು ಮಾಡಿದ್ಲಪ್ಪ ಅಂತಂದ್ರೆ ಸಕ್ಸಸ್ ಕಂಡ್ಲು ಅಂತ ಹೇಳ್ತಾರೆ. ಓಕೆ. ಸೊ ಲೀಡಿಂಗ್ ಆ್ಯಕ್ಟರ್ಸ್ ರಿಸೀವ್ ಡಜನ್ಸ್ ಆಫ್ ಲೆಟರ್ಸ್. ಈ ನಾಟಕ ಮಾಡಿದವ್ರು ಏನಿದ್ರಲ್ಲ ಅವ್ರಿಗೆ ಸಿಕ್ಕಾಪಟ್ಟಿ ಡಜನ್ಸ್ ಗಟ್ಲಿ ಏನು ಬಂದು ಲೆಟರ್ಸ್ ಬಂದು, ನಿಮ್ದು ಹಂಗಿತ್ತು ರೀ, ನೀವು ಆ ಆ್ಯಕ್ಟ್ ಚಂದ ಮಾಡಿದಿರಿ, ಹಿಂಗೆ ಅಂಥೇಳಿ. ಓಕೆ. ಐ ವಾಸ್ ಗುಡ್ ನಾಜಿ, ಅ ಟಿಪಿಕಲ್ ಲೆಟರ್ ರೆಡ್. ಸೊ ಅಲ್ಲಿ ಏನಿತ್ತು, ನಾನೊಬ್ಬ ಒಳ್ಳೆ ನಾಜಿ ಇದ್ದೀನಿ ಅಂತೇಳಿ ಒಬ್ಬರು ಲೆಟರ್ ಬರೆದಿದ್ರು. ಬಟ್ ಐ ನೆವರ್ ನ್ಯೂ ವಾಟ್ ಇಟ್ ಮೀನ್ಟ್ ಅಂಟಿಲ್ ದ ಅದರ್ ನೈಟ್. ಸೊ ಇನ್ನೊಂದು ದಿನ ಆಗೋವರೆಗೂ ಅದು ಏನು ಬರ್ದಾರ ಅಂತ ಗೊತ್ತಾಗಲಿಲ್ಲ ಅವ್ರ ಫಾದರ್ಗೆ. ಓಕೆ. ಜರ್ಮನ್ ಸ್ಕೂಲ್ ಚಿಲ್ಡ್ರನ್ ಸೆಂಟ್ ಆಟೋ ಫ್ರ್ಯಾಂಕ್ ಲೆಟರ್ಸ್ ಸೈನ್ಡ್ ಬೈ ಎಂಟೈರ್ ಕ್ಲಾಸಸ್. ಸೊ ಜರ್ಮನಿಯಲ್ಲಂತ ಒಂದು ಸ್ಕೂಲ್ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಇಡೀ ಕ್ಲಾಸ್ನವ್ರೆಲ್ಲ ಕೂಡಿ ಒಂದು ಸೈನ್ ಮಾಡಿ ಒಂದು ಲೆಟರ್ ಬರೆದು ಕಳಿಸಿದ್ರು. ಏನಂದ್ರೆ, ಟೆಲ್ಲಿಂಗ್ ಹಿಮ್ ದ್ಯಾಟ್ ಎನ್ ಎಸ್ ಡೈರಿ ಹ್ಯಾಡ್ ಓಪನ್ಡ್ ದೇರ್ ಐಸ್ ಟು ದ ವಿಶಿಯಸ್ನೆಸ್ ಆಫ್ ರೇಷಿಯಲ್ ಪರ್ಸಿಕ್ಯೂಷನ್. ಸೊ ಏನು ಬರೀತಾರಪ್ಪ ಅಂತಂದರೆ, ಈ ಒಂದು ಏನಾಯ್ತಲ್ಲ ಇದೊಂದು ಘಟನೆ, ಈ ಘಟನೆ ಏನು ಮಾಡ್ತು, ಎನ್ ಎ ಫ್ರ್ಯಾಂಕ್ ಡೈರಿ ಏನು ಮಾಡ್ತಪ್ಪ ಅಂತಂದ್ರೆ, ವಿಶಿಯಸ್ನೆಸ್ ಅಂದರೆ ಕ್ರುಯಾಲಿಟಿ. ಯಾವುದರ ಕ್ರುಯಾಲಿಟಿ, ರೇಷಿಯಲ್ ಅಂದ್ರೆ ರೇಸ್ ಅಂದರೆ ಏನಿಲ್ಲ, ನಾವು ಕುದುರೆ ರೇಸ್ ಅಲ್ಲ, ನಮ್ಮ ಧರ್ಮ. ಓಕೆ. ಈ ಧರ್ಮದ ಪರ್ಸಿಕ್ಯೂಷನ್ ಏನೈತಿ, ಧರ್ಮದ ಆಧಾರದ ಮೇಲೆ ಕೊಡುವಂಥ ಒಂದು ಕ್ರೂಯಲ್ ಟ್ರೀಟ್ಮೆಂಟ್ ಏನೈತಲ್ಲ, ಅದು ಎಷ್ಟು ಕ್ರೂಯಲ್ ಐತಿ, ಎಷ್ಟು ವೈಲೆಂಟ್ ಐತಿ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಅಂಥೇಳಿ ಆ ವಿದ್ಯಾರ್ಥಿಗಳು ಬರೀತಾರೆ. ಇನ್ ವೆಸ್ಟ್ ಬರ್ಲಿನ್ ಏನಾಕೈತಪ್ಪ, ವೆಸ್ಟ್ ಬರ್ಲಿನ್ಯಾಗ ಎನ್ ಎ ಫ್ರ್ಯಾಂಕ್ ಹೌಸ್ ವಾಸ್ ಓಪನ್ಡ್. ಎನ್ ಎ ಫ್ರ್ಯಾಂಕ್ ಹೆಸರು ಮೇಲೆ ಒಂದು ಏನು ಮಾಡ್ತಾರಪ್ಪ ಅಂತಂದ್ರೆ, ಒಂದು ಮಣಿನ ತೆಗೆದು ಬಿಡ್ತಾರಲ್ಲಿ. ಓಕೆ.
ದೆನ್ ಡಿವೋಟೆಡ್ ಟು ಸೋಷಿಯಲ್ ವರ್ಕ್ ಫಾರ್ ಯಂಗ್ ಪೀಪಲ್. ಆ ಮನೆಯೊಳಗೆ ಯಾರಿಗೆ ಇರ್ಬೋದಾಗಿತ್ತಪ್ಪ ಅಂತಂದ್ರೆ ಯಾರು ಸೋಷಿಯಲ್ ವರ್ಕ್ ಮಾಡ್ತಿದ್ರು, ಯಾರು ಸೋಷಿಯಲ್ ವರ್ಕ್ ಮಾಡೋಕ್ಕೆ ರೆಡಿ ಇದ್ದರು ಅವರಿಗೆ ಆ ಮನೆಯನ್ನು ಕೊಟ್ಟರು. ದ ಪೀಪಲ್ ಆಫ್ ಬರ್ಲಿನ್ ಹ್ಯಾಡ್ ಚೂಸನ್ ಹರ್ ನೇಮ್ ಟು ಸಿಂಬಲೈಸ್ ದ ಸ್ಪಿರಿಟ್ ಆಫ್ ರೇಷಿಯಲ್ ಆ್ಯಂಡ್ ಸೋಷಿಯಲ್ ಟಾಲರೆನ್ಸ್. ಈ ಬರ್ಲಿನ್ ಜನ ಏನು ಮಾಡಿದ್ರಪ್ಪ ಅಂತಂದರೆ ಎನೆ ಫ್ರ್ಯಾಂಕನ್ ನೇಮನ್ನು ತೊಗೊಂಡ್ರು. ಯಾವುದಕ್ಕೆ ತೊಗೊಂಡ್ರಪ್ಪ ಅಂತಂದರೆ ಅವಳನ್ನು ಸಿಂಬಲೈಸ್ ಮಾಡಿದರು. ಸಿಂಬಲೈಸ್ ಅಂದ್ರೆ ಏನು, ಒಂದು ಸಾಂಕೇತವಾಗಿ ಇಟ್ಕೊಂಡ್ರು. ಎದ್ರ ಸಂಕೇತಪ್ಪ ಅಂತಂದರೆ ರೇಷಿಯಲ್ ಅಂದರೆ ಈ ಒಂದು ಧರ್ಮ ಮತ್ತು ಸಾಮಾಜಿಕವಾದಂಥ ಒಂದು ಟಾಲರೆನ್ಸ್ ಅಂದರೆ ಏನಪ್ಪ, ಈ ಏನು ಹೇಳ್ಬೋದಪ್ಪ ಅಂತಂದರೆ ಒಂದು ಶಾಂತಿಯನ್ನು ತರುವಂಥದ್ದು ಅಂತೇಳಿ. ಓಕೆ, ಅದಕ್ಕೆ ಒಂದು ಸಿಂಬಲ್ ಆಗಿ ಯಾಕೆ ಇಟ್ಕೊಂಡ್ರು. ಎಲ್ಸ್ವೇರ್ ಇನ್ ಜರ್ಮನಿ, ಎಲ್ಲೋ ಒಂದು ಕಡೆ ಮತ್ತು ಜರ್ಮನಿ ಒಳಗೆ ಏನು ಆರ್ಗನೈಸೇಷನ್ ವಾಸ್ ಸೆಟಪ್, ಅಲ್ಲೊಂದು ಆರ್ಗನೈಸೇಷನ್ ಸ್ಟಾರ್ಟ್ ಆಯಿತು. ಏನು ಮಾಡಿದ್ರಪ್ಪ ಅಂತಂದ್ರೆ ನೇಮ್ಡ್ ಆಫ್ಟರ್ ಹರ್ ಅಂತಂದ್ರೆ ಅವಳ ಹೆಸರು ಇಟ್ಟರು ಅಂತೇಳಿ. ನೇಮ್ಡ್ ಆಫ್ಟರ್ ಹರ್ ಅಂದ್ರೆ ಅವಳ ಹೆಸರು ಇಟ್ಟರು. ಯಾರ್ದು? ಎನೆ ಫ್ರ್ಯಾಂಕ್ ಹೆಸರು ಇಟ್ಟರು. ಇಟ್ಟೇನು ಮಾಡಿದರು, ಹರ್ ಟು ಕಾಂಬ್ಯಾಟ್ ರಿಮೈನಿಂಗ್ ವೆಸ್ಟೀಸ್ ಅಂದರೆ ಟ್ರೇಸಸ್ ಆಫ್ ಆ್ಯಂಟಿಸೆಮಿಟಿಸಮ್ ಏನಿತ್ತಲ್ಲ, ಈ ಸೆಮಿಟಿಸಮ್ ಬಗ್ಗೆ. ಸೆಮಿಟಿಸಮ್ ಅಂದರೆ ಹೇಟೆಡ್ ಆರ್ ಕ್ರೂಯಲ್ ಟ್ರೀಟ್ಮೆಂಟ್ ಆಫ್ ಜಿವಿಷ್. ಈ ಜಿವಿಷನ್ನು ಯಾರು ವಿರೋಧಿಸ್ತಾರಲ್ಲ ಅಂಥವ್ರನ್ನ ಹುಡುಕ್ಯಾಡಿ ಅವ್ರ ಜೊತೆ ಯುದ್ಧ ಮಾಡೋದು ಅಂತೇಳಿ. ಓಕೆ, ದೆನ್ ಇನ್ ವಿಯೆನ್ನಾ ಅನ್ನೋ ಪ್ಲೇಸ್ನಾಗ ಏನಾಯ್ತಂದ್ರೆ ಮನಿ ವಾಸ್ ಕಲೆಕ್ಟೆಡ್ ಫಾರ್ ಎನೆ ಫ್ರ್ಯಾಂಕ್ ಫಾರೆಸ್ಟ್. ನಾವು ಭಾಳಷ್ಟು ರೊಕ್ಕವನ್ನು ಕೂಡಿಸಿದ್ರು ಜನ. ಕೂಡಿಸಿ ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ಇದನ್ನು ಮಾಡಿದ್ರು ಅವರು, ಏನೋ ಒಂದು ಕಾಡನ್ನು ಕಟ್ಟಿದ್ರು ಅವಳ ಸಲುವಾಗಿ, ಟು ಬಿ ಪ್ಲಾಂಟೆಡ್ ಇನ್ ಇಸ್ರೇಲ್, ಇವನ್ ಇನ್ ಇಸ್ರೇಲ್. ಓಕೆ, ಲಾಸ್ಟ್ 28th ಪ್ಯಾರಾಗ್ರಾಫಿಗೆ ಬರೋಣ ಇವಾಗ. ಐ ಹೋಪ್ ನಿಮಗೆ 27th ಪ್ಯಾರಾಗ್ರಾಫ್ ಅರ್ಥ ಆಯ್ತು ಅನ್ಕೊತೀನಿ. 27th ಮತ್ತು 26, 25 ಯಾವುದೇ ಥರನಾದ ಡೌಟ್ಸ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಇನ್ ಮಾರ್ಚ್ 1957 ಏನಾಯ್ತಪ್ಪ ಅಂತಂದರೆ ಹ್ಯಾಂಬರ್ಗ್ ಸ್ಟೂಡೆಂಟ್ ಸಜೆಸ್ಟೆಡ್ ದ್ಯಾಟ್ ಫ್ಲವರ್ ಶುಡ್ ಬಿ ಲೇಡ್ ಆನ್ ದ ಮಾಸ್ ಗ್ರೇವ್ ಇನ್ ಬರ್ಲಿನ್ ಆ್ಯಂಡ್ ಬೆಲ್ಸೇನ್. ಸೊ 1950 ಏನಾಯ್ತು, ಹ್ಯಾಂಬರ್ಗ್ದು ಒಬ್ಬ ಸ್ಟೂಡೆಂಟ್ ಏನು ಮಾಡ್ತಾನಪ್ಪ ಅಂತಂದ್ರೆ ಒಂದು ಸಜೆಷನ್ ಕೊಡ್ತಾನೆ. ಏನು ಸಜೆಷನ್ಪ್ಪ ಅಂತಂದ್ರೆ ನಾವು ಹೋಗಿ ಒಂದು ಫ್ಲವರ್ಸ್ ಇಡಬೇಕು. ಎಲ್ಲಿ ಫ್ಲವರ್ಸ್ ಇಡಬೇಕಪ್ಪ ಅಂತಂದ್ರೆ ಮಾಸ್ ಗ್ರೇವ್, ನಿಮ್ಗೊತ್ತು ಮಾರ್ಗಾಟ್ ಮತ್ತು ಎನೆ ಒಂದು ಮಾಸ್ ಗ್ರೇವ್ ಒಳಗೆ ಅವ್ರನ್ನ ಮುಚ್ಚಲಾಗಿತ್ತು, ಅವ್ರದ್ದು ಒಂದು ಕ್ರಿಮಿಷನ್ ಮುಗ್ದಿತ್ತು, ಹೌದಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಫ್ಲವರ್ ಇಡೋಣ. ವೇರ್ ಎನೆ ಫ್ರ್ಯಾಂಕ್ ಹ್ಯಾಡ್ ಫೌಂಡ್ ಹರ್ ಲಾಸ್ಟ್ ರೆಸ್ಟಿಂಗ್ ಪ್ಲೇಸ್, ಅಂದ್ರೆ ಅವಳ ಸಮಾಧಿ ಅಲ್ಲಿತ್ತಲ್ಲ ಆ ಸಮಾಧಿಗೆ ಹೋಗೋಣ ಅಂತೇಳಿ. ಮೋರ್ ದೆನ್ 2000 ಯಂಗ್ ಪೀಪಲ್ ಈಗರ್ಲಿ ಆನ್ಸರ್ಡ್ ಹಿಸ್ ಅಪೀಲ್. ಒಂದು 2000ಕ್ಕಿಂತ ಜಾಸ್ತಿ ಜನ ಏನು ಮಾಡಿದ್ರಪ್ಪ ಅಂತಂದ್ರೆ ಅವ ಕೇಳ್ಕೊಂಡಿದ್ದಕ್ಕೆ ಆನ್ಸರ್ ಮಾಡಿದ್ರು. ಓಕೆ, 100 ಪೆಡಲ್ಡ್, ಸೈಕಲ್ ಮೇಲೆ ಬಂದರು. ಆನ್ ಬೈಕ್ಸ್ 120 ಕಿಲೋಮೀಟರ್ಸ್ ಇನ್ ಲ್ಯಾಶಿಂಗ್ ರೇನ್, 120 ಕಿಲೋಮೀಟರ್ ಬೈಕ್ ಮೇಲೆ ಬಂದರು, ಸೈಕಲ್ ಮೇಲೆ ಬಂದರು. ಯಾವ ಎಂಥದ್ರೊಳಗೆ ಲ್ಯಾಶಿಂಗ್ ರೇನ್, ಸಿಕ್ಕಾಪಟ್ಟಿ ಜೋರಾದ ಮಳೆಯೊಳಗೆ ಬಂದರು ಅವರು. ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಮಾಸ್ ಗ್ರೇವ್ಸ್, ಅದೊಂದು ಏನು ದೊಡ್ಡ ಸಮಾಧಿ ಇತ್ತಲ್ಲ, ಮಾಸ್ ಗ್ರೇವ್ ಆಗಿತ್ತಲ್ಲ, ಅದ್ರ ಮುಂದೆ ನಿಂತರು. 17 year ಓಲ್ಡ್ ಸ್ಕೂಲ್ ಗರ್ಲ್, 17 ವರ್ಷದ ಒಂದು ಸ್ಕೂಲ್ ಗರ್ಲ್ ಏನು ಮಾತಾಡ್ತಾಳಪ್ಪ ಅಂತಂದರೆ ಎಕ್ಸ್ಪ್ರೆಸ್ಡ್ ಆಲ್ ಫೆಲ್ಟ್, ಏನಂದ್ರೆ ಎನೆ ಫ್ರ್ಯಾಂಕ್ ವಾಸ್ ಯಂಗರ್ ದ್ಯಾನ್ ವಿ ಆರ್, ಏನೋ ನಮಗಿಂತ ಭಾಳ ಸಣ್ಣಕಿ. ವೆನ್ ಹರ್ ಲೈಫ್ ವಾಸ್ ಸೋ ಹಾರಿಬ್ಲಿ ಎಂಡೆಡ್, ಯಾವಾಗ ಎನೆ ಫ್ರ್ಯಾಂಕ್ ಲೈಫ್ ಮುಗಿದೋತಲ್ಲ ಅವಾಗ ಆಕೆ ನಮ್ಕಿನ ಸಣ್ಣಕ್ಕಿದ್ಲು. ಶಿ ಹ್ಯಾಡ್ ಟು ಡೈ ಬಿಕಾಸ್ ಅದರ್ಸ್ ಹ್ಯಾಡ್ ಡಿಸೈಡೆಡ್ ಟು ಡೆಸ್ಟ್ರಾಯ್ ಹರ್ ರೇಸ್. ಅವಳು ಸಾಯಕ್ಕೆ ಬೇಕಾಗಿತ್ತು. ಯಾಕಪ್ಪ ಅಂತಂದ್ರೆ ಬೇರೆಯವರೆಲ್ಲ ಏನು ಡಿಸೈಡ್ ಮಾಡಿದ್ರು, ಅವಳ ಒಂದು ಜನಾಂಗವನ್ನು ಮುಗಿಸಿಬಿಡಬೇಕು ಅಂತ ಹೇಳಿ ಅಂತ. ನೆವರ್ ಅಗೇನ್ ಅಮಾಂಗ್ ಅವರ್ ಪೀಪಲ್ ಮಸ್ಟ್ ಸಚ್ ಡಿಸೀಸ್ಡ್ ಆ್ಯಂಡ್ ಇನ್ಹ್ಯೂಮನ್ ಹೇಟೆಡ್ ಅರೈಸ್. ಸೊ ಇಂದಂತೂ ಇಂಥ ಒಂದು ಇನ್ಹ್ಯೂಮನ್ ಅಂದರೆ ಮನುಷ್ಯ ಮಾಡುವಂಥದ್ದಲ್ಲ, ಕ್ರೂರವಾದಂಥದ್ದು. ಓಕೆ, ಈ ಕ್ರೂರವಾದಂಥ ಹೇಟರ್ ಇನ್ಯಾವತ್ತೂ ಹುಡ್ಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾಳೆ. ಎನೇಸ್, ಐ ಹೋಪ್ ನಿಮ್ಗೆ ಅರ್ಥ ಆಯಿತು. 28 ಅನ್ಕೊತೀನಿ. ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದಿಸ್ ಲೆಸನ್, 29th ಪ್ಯಾರಾಗ್ರಾಫ್. ಎನೇಸ್ ಬ್ರೀಫ್ ಲೈಫ್ ಈಸ್ ಇಂಡೀಡ್ ಓನ್ಲಿ ಎ ಬಿಗಿನಿಂಗ್. ಓಕೆ, ಇದ್ರೊಳಗೆ 2 ಮಾತಿಲ್ಲ. ಇಂಡೀಡ್ ಅಂದರೆ ಏನ್ರಿ, 2 ಮಾತಿಲ್ಲ, ವಿದೌಟ್ ಎನಿ ಕ್ವಶನ್. ಎನೇಸ್ ಬ್ರೀಫ್ ಲೈಫ್ ಈಸ್ ಇಂಡೀಡ್ ಓನ್ಲಿ ಅ ಬಿಗಿನಿಂಗ್. ಅವಳ ಲೈಫ್ ಎಕ್ಸಾಕ್ಟ್ಲಿ ಅದು ಬಿಗಿನಿಂಗ್ ಮಾತ್ರ. ಶಿ ಕ್ಯಾರೀಸ್ ಮೆಸೇಜ್ ಆಫ್ ಕರೇಜ್ ಆ್ಯಂಡ್ ಟಾಲರೆನ್ಸ್. ಓಕೆ, ಒಂದು ಶಾಂತಿ ಮತ್ತು ಧೈರ್ಯದ ಒಂದು ಮೆಸೇಜನ್ನು ಕೊಟ್ಟು ಹೋಗ್ತಾಳಕಿ. ಆಲ್ ಓವರ್ ದ ವರ್ಲ್ಡ್ ಶಿ ಲೀವ್ಸ್ ಈವನ್ ಆಫ್ಟರ್ ದ ಡೆತ್. ಅವಳ ಸಾವಿನ ನಂತರ ಕೂಡ ಏನು ಮಾಡ್ತಾಳಪ್ಪ ಅಂತಂದರೆ ಎನೆ ಫ್ರ್ಯಾಂಕ್ ಬದುಕಿದ್ದಾಳೆ. ಸೊ ಎನೆ ಫ್ರ್ಯಾಂಕ್ ತೀರ್ಕೊಂಡು ಎಷ್ಟು ವರ್ಷ ಆಯಿತು, ಸ್ಟಿಲ್ ವಿ ಆರ್ ರೀಡಿಂಗ್ ಅಬೌಟ್ ಹರ್. ಓಕೆ, ಬಿಕಾಸ್ ಆಫ್ ಹರ್ ಕರೇಜ್, ಬಿಕಾಸ್ ಆಫ್ ಹರ್ ಟಾಲರೆನ್ಸ್. Clear? Yeah guys, thank you for watching this video. If you have any doubts you can text me. Okay, and even soon I'm just making videos on old question papers only on grammar. Okay guys,
Thank you. Thank you for watching this video. Stay tuned to watch all my videos.